75 ವರ್ಷ ಗತಿಸಿದರೂ ಸಂವಿಧಾನ ಅಪಾಯದಲ್ಲಿದೆ. ಸಿಪಿಐಎಂ ಕೆ ಪ್ರಕಾಶ್. ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳಾದರೂ ಸಂವಿಧಾನ ಇನ್ನೂ ಅಪಾಯದಲ್ಲಿದೆ ಎಂದು ಸಿಪಿಐಎಂ ಕಾರ್ಯದರ್ಶಿ ಕೆ ಪ್ರಕಾಶ್ ಹೇಳಿದರು. ಅವರಿಂದು ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಚಂದ್ರಶೇಖರ್ ಬಾಳಿ ಒಡನಾಡಿಗಳ ಬಳಗದಿಂದ ಹಮ್ಮಿಕೊಂಡಿದ್ದ ಅರುಣೋದಯ ಗ್ರಂಥ ಲೋಕಾರ್ಪಣೆ ಹಾಗೂ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಹಲಿಗೆ ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ದೇಶಕ್ಕೆ ಸ್ವಾತಂತ್ರ್ಯ ಹಾಗೂ ಸಂವಿಧಾನ ದೊರೆತು 75 ವರ್ಷಗಳಾಗಿದೆ. ಆದರೆ ಕೇಂದ್ರ ಸರ್ಕಾರದ ನಾಯಕರು ಸಂವಿಧಾನದ ಬಗ್ಗೆ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುತ್ತಾ ಸಂವಿಧಾನಕ್ಕೆ ಅವಮಾನ ಮಾಡುತ್ತಾ ಅಪಾಯವನ್ನು ತಂದೊಡ್ಡಿದ್ದಾರೆ. ಚಂದ್ರಶೇಖರ್ ಬಾಳಿಯವರು ಇನ್ನು ಹೆಚ್ಚಿನ ಕಾಲ ಇದ್ದು ಸಂಘರ್ಷದ ಕಾಲಘಟ್ಟದಲ್ಲಿ ಮಾರ್ಗದರ್ಶನ ನೀಡಬೇಕಾಗಿದೆ ಎಂದು ತಿಳಿಸಿದರು. ಕಮ್ಯುನಿಸ್ಟರು ಜಗತ್ತಿನ ಅತಿ ದೊಡ್ಡ ಕನಸುಗಾರರಾಗಿದ್ದಾರೆ. ಏಕೆಂದರೆ ಜನಸಾಮಾನ್ಯರು ಸಮೃದ್ಧವಾಗಿರಬೇಕು, ದೇಶದಲ್ಲಿ ಸಮಾನತೆ ಇರಬೇಕು. ಪ್ರತಿ ಕ್ಷಣ ಕನಸುಗಳನ್ನ ಕಟ್ಟಿಕೊಂಡು ಬದುಕನ್ನ ನಡೆಸುತ್ತಾ ಜೊತೆಗೆ ಹೋರಾಟವನ್ನ ಮಾಡುತ್ತಾರೆ. ಆದರೆ ಕನಸುಗಳಿಗೆ ಪೂರಕವಾದ ವಾತಾವರಣವಿಲ್ಲ. ಅಸಾಮಾನ್ಯತೆ ತಾಂಡವವಾಡುತ್ತಿದೆ ಎಂದು ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ಯಾಮಲಾ ಪುರುಷೋತ್ತಮ್, ಕಲಾಲ್ ಬಂಡಿ, ಎಸ್ವೈ ಗುರುಶಾಂತ, ರಾಮನಗೌಡ, ಜಾಲಿಬೆಂಚಿ, ನಿರಂಜನ್, ಚಂದ್ರಶೇಖರ್ ಬಾಳಿ, ಕಮಲ್ ಬಾಳಿ, ಯಶವಂತ್, ಕರಿಯಪ್ಪ ಹಚ್ಚೊಳ್ಳಿ ಉಪಸ್ಥಿತರಿದ್ದರು. ಗಾರಲದಿನ್ನಿ ವೀರನಗೌಡ, ಜಿಕೆ ನ್ಯೂಸ್ ಕನ್ನಡ, ರಾಯಚೂರು. ಅಥವಾ ಮನುಸ್ಮೃತಿ ಅಂತ ಹೇಳ್ತಾ ಕೂತಿದ್ದಾರೆ. ಮನುಸ್ಮೃತಿಯನ್ನ ಗೊತ್ತಿಲ್ಲದಂಗೆ ಮಹಿಳೆಯರ ಆಚರಿಸ್ತಾರೆ. ಅದು ಸಮಸ್ಯೆ ಆಗಿರೋದು. ಪ್ರಜಾಪ್ರಭುತ್ವದಲ್ಲಿ ಗಂಡು ಹೆಣ್ಣು ಅಂತ ಭಿನ್ನ ಭೇದ ಇಲ್ಲದೆ ಒಟ್ಟಾರೆ ಜನಗಳು ಬಂದಾಗುತ್ತೆ. ಅದಕ್ಕೆ ಕನ್ನಡದ ಮಾತುಗಳಲ್ಲಿ ಎಚ್ಚರ ವಹಿಸಬೇಕಾದ್ರೆ ಇಂಗ್ಲಿಷಲ್ಲಿ ಓಕೆ, ಅದು ವಿ ದ ಪೀಪಲ್ ಆಫ್ ಇಂಡಿಯಾ ಸರಿ ಇದೆ. ನಾನು ಹಲವಾರು ಅನುವಾದ ನೋಡಿದ್ದೀನಿ. ಭಾರತದ ಪ್ರಜೆಗಳಾದ ನಾವು. ಪ್ರಜೆ ಅಂದ್ರೆ ಸಿಕ್ಕಿದ್ರೆ ಸಾಕು. ಅಪೋಸಿಟ್ ವರ್ಡ್ ಯಾವುದು? ಪ್ರಭು. ಯಾರು ಪ್ರಭು? ನಮ್ಮೆಲ್ಲ ವಿಧಾನಸೌಧದಲ್ಲಿ ಅವರು ರಾಜರು ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಓಟ್ ಹಾಕುವಾಗ ಕೇಳುವಾಗ ಹೆಂಗ್ ಬಂದಿರ್ತಾರೆ ಅವರು? ನಿಮ್ಮ ಕಾಲಿಗೆ ಬೀಳ್ತಾರೆ, ಕೈ ಮುಗಿತಾರೆ, ಜನಸೇವಕ ಅಂತಾರೆ, ಆಮೇಲೆ ಪ್ರಭುಗಳಾಗ್ಬಿಡ್ತಾರೆ. ನಾವು ಹೇಳ್ಬೇಕಾದ್ರೆ ಜನಸೇವಕರೇ, ನಿಮಗೆ ಸಂಬಳ ಕೊಡೋರು ನಾವು. ನೋಡಿ, ಒಂದ್ಸರಿ MLA ಆದ್ರೆ ಪೆನ್ಷನ್ ಸಿಗುತ್ತೆ. ನನಗಿನ್ನ ಪೆನ್ಷನ್ ಇಲ್ಲ. 2 ಸರ್ಕಾರಿ ನೌಕರಿ ಮಾಡಿದ್ದೀನಿ. ರಾಷ್ಟ್ರೀಯ ನಾಟಕ ಶಾಲೆ ಡೈರೆಕ್ಟರ್ ಆಗಿದ್ದೀನಿ. ನೋ ಪೆನ್ಷನ್. ರಂಗನಾಟಕ ಇಲ್ಲ. ಆದ್ರೆ ಒಂದ್ಸರಿ MLA ಆದ್ರೆ ಅಥವಾ MP ಆಗ್ಬಿಟ್ರೆ 2 ಪೆನ್ಷನ್ ಸಿಗುತ್ತೆ ಅವ್ರಿಗೆ. ಅದಕ್ಕೆ ಇವಾಗ ನಾನು ನಿರ್ಮಲಾ ಇದಾರಲ್ಲ, ರಾಯಚೂರು ನಿರ್ಮಲಾ ಅಲ್ಲ, ಬಣ್ಣ ಆಗ್ತಾ ಇದ್ದಾರೆ ನೋಡಿ, ಕಾಸ್ಮೆಟಿಕ್ ಹಾಕೊಳ್ಳೋದು ನಿರ್ಮಲಾ ಸೀತಾರಾಮ್. ಪಾಪ್ಕಾರ್ನ್ಗೆ 3 ಟ್ಯಾಕ್ಸ್ ಹಾಕಿದ್ದಾರೆ. ಅವ್ರು ಯಾಕೆ ಡೈ ಮಾಡ್ಕೊಡ್ತಲ್ಲ ಅಂದ್ರೆ ಅದಕ್ಕೆ ಟ್ಯಾಕ್ಸ್ ಇದೆ 18%. ಅದಕ್ಕೆ ಅವ್ರು ಡೈ ಮಾಡ್ತಾ ಇಲ್ಲ. ಈಗ ಅವ್ರ ಗಂಡ ಸರಿಯಾಗಿ ಹೇಳ್ತಾ ಇದ್ದಾರೆ ಯಾಕೆ ಇರಬೇಕು ಅನ್ನೋದು. ಆಮೇಲೆ JNU ಗ್ರಾಜುಯೇಟ್ ಅವರು. ನೀವು ನನಗೆ ಭಯ ಇರೋದೇನಂದ್ರೆ, ಇಲ್ಲಿ ಕುತ್ಕೊಳ್ತೀವಲ್ಲ, ಎಲ್ಲ ಕುತ್ಕೊಳ್ಳೋರ್ಗು ನೆಕ್ಸ್ಟ್ GST ಹಾಕೋರು ಇದ್ದಾರೆ. ನಿಮಗೆ ಯಾರು ಬಂದು ಕೂತಿದ್ದೀರಿ ಮಾತಾಡೋದಕ್ಕೆ, ಉಸಿರಾಡೋದಕ್ಕೆಲ್ಲ ಅಂದ್ರೆ ಇದು ಒಂದು ಲೂಟಿಕಾರರ ದೇಶ ಆಗಿದೆ. ಮತ್ತು ಭೂಮಾಲೀಕರು ಮಾಡ್ತಾ ಇದ್ರು, ಬಂಡವಾಳಗಾರರು ಮಾಡ್ತಾ ಇದ್ರು. ಸೊ ಇದನ್ನೆಲ್ಲ ನಾವು 75 ವರ್ಷದಿಂದ ಏನ್ ಮಾಡ್ತೀವಿ ಅಂದ್ರೆ, ಪ್ರಜಾಪ್ರಭುತ್ವದ ಆಶಯಗಳನ್ನೇ ನಾವು ಜನಗಳಿಗೆ ತಿಳಿಸ್ಲಿಲ್ಲ. ನಾವು ಏನು ಎಡಪಂಥೀಯ ಚಿಂತನೆ ಅಂತ ಹೇಳ್ತೀವಿ, ಬದಲಾವಣೆ ಕ್ರಾಂತಿ ಮಾಡ್ಬೇಕಂತ ಹೇಳ್ತೀವಿ, ಅವ್ರಿಗೆ ವೈಚಾರಿಕವಾಗಿ ಸಾಂಸ್ಕೃತಿಕವಾಗಿ ನಾವು ಸಿದ್ಧತೆ ಮಾಡ್ತೀವಿ. ನನಗೆ ರಾಯಚೂರು ಅದಕ್ಕೆ ಯಾವಾಗ ನೆನಪಾಗುತ್ತೆ, ನಾನು ಖುಷಿಯಿಂದ ಬಂದಿದ್ದೇನೆಂದ್ರೆ, ನಿಮಗೆ ಕ್ಯೂಬಾ ಗೊತ್ತಿದೆ. ನಿಮಗೆ ಕ್ಯೂಬಾದ 2 ಗೆಳೆಯರು ಗ್ರಾಜುಯೇಟ್ ಓದ್ತಾರ ಸಮಯದಲ್ಲಿ ಫ್ರೆಂಡ್ಸ್ ಆದ್ರು ಅವರು, ಫಿಡೆಲ್ ಕಾಸ್ಟ್ರೋ ಮತ್ತು ಚೆಗುವಾರ ಕ್ಯೂಬಾದವನಲ್ಲ. ಆದ್ರೆ ಆ ದೇಶದ ಬದಲಾವಣೆ ಕ್ರಾಂತಿ ಮಾಡಬೇಕಾದ್ರೆ ಜೊತೆಯಲ್ಲಿ ಒಟ್ಟಾಗಿದ್ರು. ಈಗ ಯಾರೇ ನೋಡಿ, RSS ಹುಡುಗರು ಚೆಗುವಾರನ ಫೋಟೋ ಹಾಕೊಂಡು ಓಡಾಡ್ತಾ ಇರ್ತಾರೆ, ಯಾರು ಅಂತ ಗೊತ್ತಿರೋಲ್ಲ. ಅಂದ್ರೆ ಒಂದು ಐಕಾನ್, ಜಾಗತಿಕ ಐಕಾನ್ ಇದೆಯಲ್ಲ. ಇವಾಗ ಚೆಗುವಾರನ ಮೊಮ್ಮಕ್ಕಳಿದ್ದಾಳೆ, ಭಾರತಕ್ಕೆ ಲಾಸ್ಟ್ ಇಯರ್ ಬಂದಿದ್ದು ಬೆಂಗಳೂರಿಗೆ. ಅಂದ್ರೆ ಇಡೀ ವಿಶ್ವದ ದುಡಿಯೋ ವರ್ಗನ ಜನಸಂಸ್ಕೃತಿಯನ್ನು ಪ್ರಚಾರ ಮಾಡಿದವರು. ಆ ರೀತಿ ನನಗೆಲ್ಲಿ ಯಾವಾಗ ಕಾಣೋದು, ಚಂದ್ರಶೇಖರ್ ಬಾಳೆ ಮತ್ತು ಪುರುಷೋತ್ತಮ್ ಬೆಳೆಬೆಲೆ ಒಳ್ಳೆ ಫಿಡೆಲ್ ಕಾಸ್ಟ್ರೋ ಮತ್ತು ಚೆಗುವಾರ ತರ ಇದ್ದಾರೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ. ಕೋಟ್ ಪ್ಯಾಂಟ್
ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.